ಬೇರೆ ಎಲ್ಲೋ ಆಕೆ ಅರೇಂಜ್ ಮಾಡ್ಬೇಕಾಗಿತ್ತು. ಅಲ್ಲಿ ನಾವಿರ್ಲಿಲ್ಲ, ಅದಕ್ಕೆ ಇಲ್ಲೇ ಮಾಡಿದೀವಿ. ಅಪ್ಪ ನಾನು ಗಾಡಿ ತರಿಸಿ ನಾನು ಹಿಂದೆ ಹಿಂಗೆ ಹೋಗ್ಬಿಡ್ತೀನಿ. ಬರ್ಲಿ ಫಸ್ಟ್ ಆಫ್ ಆಲ್ ನಮ್ಮ ಮದುಮಗ ತರುಣ್ಗೆ ಚಪ್ಪಾಳೆ. ತರುಣ್, ಮದುವೆ ಆದ ನಂತರ ಲೈಫ್ ಹೇಗಿದೆ? ಇನ್ನ ಇವಾಗ ಟೈಟ್ಲ್ ಕಾರ್ಡ್ ಓಪನ್ ಆಗಿದೆ ಅಲ್ವಾ, ಸೊ ಟೈಟ್ಲ್ ಕಾರ್ಡು ಇಲ್ಲ, ಇನ್ನ ಥ್ಯಾಂಕ್ಸ್ ಕಾರ್ಡ್ ಓಡ್ತಾ ಇದೆ, ಇನ್ನ ಪಿಕ್ಚರ್ ಇದೆ ತುಂಬಾ ನೋಡುವಂಥದ್ದು. ಬಟ್ ತರುಣ್, ವೆಲ್ಕಮ್ ಟು DKD ಅಂಡ್ ಮಹಾನಟಿ ಸಂಭ್ರಮ. ಬಟ್ ಆನ್ ಅ ವೆರಿ ಸೀರಿಯಸ್ ನೋಡು, ಹೌ ಇಸ್ ಲೈಫ್? ಲೈಫ್ ಇಸ್ ವೆರಿ ಬ್ಯೂಟಿಫುಲ್. ಹೊಸ ಲೈಫ್ ತರನೇ ಫೀಲ್ ಆಗ್ತಿದೆ ನನಗೆ. ನನ್ನ ಡೈಲಿ ರೊಟೀನ್ ಒಂದು ಚೇಂಜಸ್ ಆಗಿದೆ ಫಸ್ಟ್ ಟೈಮ್ ಇಷ್ಟು ವರ್ಷಗಳ ನಂತರ, ಒಂದು ರೊಟೀನ್ ಚೇಂಜಸ್ ಅಂಡ್ ಇಟ್ಸ್ ಅ ಪ್ಲೆಸೆಂಟ್ ಚೇಂಜ್ ಇನ್ ಮೈ ಲೈಫ್. ಸೊ ಐ ಆಮ್ ವೆರಿ ಹ್ಯಾಪಿ. ವಾಪಸ್ ನಾನು ನನ್ನ ಕುಟುಂಬಕ್ಕೆ ಬಂದಿರೋದು ನಂಗೆ ಇನ್ನೂ ಖುಷಿ ಇದೆ. ಮಹಾಸಂಭ್ರಮ, DKD ಅಂಡ್ ಮಹಾನಟಿ. ಐ ವಾಸ್ ಮಿಸ್ಸಿಂಗ್ ಆಕ್ಚುಲಿ. ನಾನು ಮಹಾನಟಿನ ತುಂಬಾ ಮಿಸ್ ಮಾಡ್ಕೋತಿದ್ದೆ. ನಾನು ಫಸ್ಟ್ ಟೈಮ್ ಮಾಡಿದಂಥ ಒಂದು ಶೋ ಇದು. ತುಂಬಾ ಹೆಸಿಟೇಷನ್ ಅಲ್ಲಿ ಬಂದಿದ್ದೆ ಆ ಶೋಗೆ. ಬಟ್ ಅದು ಕೊಟ್ಟಂತ ಒಂದು ಲವ್, ಆ ಅಪ್ರಿಸಿಯೇಷನ್ ಎಲ್ಲಾನು ವೆರಿ 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 ಗ್ರೇಟ್ಫುಲ್ ಟು ಮಹಾನಟಿ. ನಾವು ಮದುವೆ ಆದ್ಮೇಲೆ ಮಂಗಳೂರಿಗೆ ಒಂದು ಟೆಂಪಲ್ಗೆ ಅಂತ ಹೋಗ್ಬೇಕಾದ್ರೆ ಏರ್ಪೋರ್ಟ್ ಇಳಿದಾಗಿಂದ ಹಿಡಿದು ವಾಪಸ್ ನಾನು 2 days ಬರೋ ತನಕನೂ ಎಲ್ಲರೂ ನನಗೆ 2 ವಿಷಯ. ಒಂದು, ಸರ್ ಹ್ಯಾಪಿ ಮ್ಯಾರಿಡ್ ಲೈಫ್ ಅಂತ ಹೇಳಿದ್ರು. ಅದು ಬಿಟ್ರೆ ಸರ್ ಮಹಾನಟಿ ನೋಡಿದ್ವಿ ಚೆನ್ನಾಗಿತ್ತು ಅಂತ ಹೇಳಿ. ಅದೆರಡೂ ನನ್ನ ಲೈಫಲ್ಲಿ ತುಂಬಾ ಇಂಪಾರ್ಟೆನ್ಸ್ ಇದೆ. ಅದೇ ನಾನು ಹಿಂದೆನೂ ಹೇಳಿದ್ದೆ, ಝೀ ಕುಟುಂಬಕ್ಕೆ ಒಂದ್ಸತಿ ಬಂದ್ಮೇಲಿಂದ ಏನಾಗುತ್ತೋ ಇಲ್ಲೋ ಅವ್ರು ಅಲ್ಲಿಂದ ಕೆಳಗಂತೂ ಬರಲ್ಲ, ಮೇಲೆ ಹೋಗ್ತಾರೆ. ಒಳ್ಳೇದೇ ಆಗುತ್ತೆ ಎಲ್ಲರಿಗೂ, ಈ ಸ್ಟೇಜ್ ಯಾವಾಗ ಒಳ್ಳೇದೇ ಕೊಟ್ಟಿದೆ ಅಂತ. ಸೊ ನನ್ನ ಲೈಫಲ್ಲೂ ವಿತ್ ಆಲ್ ದ ಗುಡ್ ಥಿಂಗ್ಸ್ ಇಷ್ಟು ವರ್ಷ ಆಗಿದೆ. ಮದ್ವೆನೂ ಇದೇ ಮಹಾನಟಿ ನಡಿಬೇಕಾದ್ರೆ ಆಗೋಯ್ತು ಅನ್ನೋ ಖುಷಿ ಇದೆ ಅಷ್ಟೇ. ಹೌ ಸ್ವೀಟ್. ಬಟ್ ತರುಣ್, ಕಂಗ್ರ್ಯಾಚುಲೇಷನ್ಸ್. ಇವತ್ತು ಮಹಾಸಂಭ್ರಮ, DKD ಅಂಡ್ ನಮ್ಮ ಮಹಾನಟಿಯರು ಒಟ್ಟಿಗೆ ಸೇರ್ತಾ ಇದಾರೆ. ಅದ್ರ ಬಗ್ಗೆ ನಿಮ್ಗೆ ಎಷ್ಟು ಸಂತೋಷ ಇದೆ? ಆಕ್ಟಿಂಗ್ ನ ಒನ್ ಮೋರ್ ಫಾರ್ಮ್ ಡ್ಯಾನ್ಸ್ ನನ್ನ ಪ್ರಕಾರ, ಅಂಡ್ ಡ್ಯಾನ್ಸ್ ಅನದರ್ ಫಾರ್ಮ್ ಇಸ್ ಆಕ್ಟಿಂಗ್. ಎರಡೂ ಇಟ್ ಇಸ್ ಗಂಡ ಹೆಂಡತಿ ತರನೇ. ಅದು ಡ್ಯಾನ್ಸ್ ಇಟ್ಸ್ ಆಲ್ ಅಬೌಟ್ ದಿ ಪ್ಯಾಷನ್. ನಿಮ್ಗೆ ಪ್ಯಾಷನ್ ಇದ್ರೆ ಅದ್ಭುತವಾಗಿ ಡ್ಯಾನ್ಸ್ ಮಾಡಬಹುದು. ಅದಕ್ಕೊಂದು ಟೆಕ್ನಿಕ್ ಅಂತಲ್ಲ. ಈಗ ಮಹಾ ಸಂಭ್ರಮಕ್ಕೆ ಮಹಾನಟಿಯರ ಆಗಮನ ಆಗುವಂತಹ ಸಮಯ. ಝೀ ಕನ್ನಡ ನಟನೆಯಲ್ಲಿ ಹಸಿವಿರುವಂತಹ ಕಲಾವಿದರಿಗಾಗಿ ಒಂದು ಬೃಹತ್ ವೇದಿಕೆಯನ್ನ ಸೃಷ್ಟಿ ಮಾಡ್ತು. ಅಲ್ಲಿ ನಟನೆಯ ಪಾಠಗಳನ್ನ ಕಲಿತು ಭರವಸೆಯ ನಟಿಯರಾಗಿ ಬೆಳೆದು ಇದೀಗ DKD ವೇದಿಕೆಗೆ ಮತ್ತೆ ನಮ್ಮನ್ನೆಲ್ಲರ ಅನ್ಸೋದಕ್ಕೆ ಬರ್ತಾ ಇದ್ದಾರೆ. ಸ್ವಾಗತಿಸಿ ಮಹಾನಟೀಸ್ ಆನ್ ಸ್ಟೇಜ್. ಹೆಣ್ಣೆ ಹೆಣ್ಣೆ ಕನಸುಗಳು ಕೋಟಿರಲಿ, ಮುಂದೆ ನಡೆಯೇ ನನಸಾಗುವ ದಾರಿಯಲಿ. ಮನಸ್ಸು ಇದ್ರೆ ಮಾರ್ಗ ಧೈರ್ಯವಾಗಿರು, ಬೆಟ್ಟದಷ್ಟು ಆಸೆ ಹೊತ್ತಿರೋ ಮನವೇ ಎಷ್ಟ್ ಖುಷಿ ಆಯ್ತು ನಿಮ್ನೆಲ್ಲ ಮತ್ತೆ ನೋಡಿ. ಹೇಗಿದ್ದೀರಾ ಎಲ್ಲಾರು? ಸೂಪರ್. ಅಬ್ಬ, ಏನ್ ರಾಕಿಂಗ್ ಗ್ಲಾಮರಸ್ ಆಗಿ ಕಾಣ್ತಾ ಇದ್ದೀರಾ. ಈಗ ಫಸ್ಟ್ ಒಬ್ರ ಹತ್ರನೇ ಕೇಳದ್ ನಾನು. ಪ್ರಿಯಾಂಕಾ, ಎಸ್ ಮ್ಯಾಮ್. ಹೌಸ್ ದ ಜೋಶ್? ಸಕ್ಕತ್ತಾಗಿದೆ ಮ್ಯಾಮ್, ತುಂಬಾ ಖುಷಿ ಆಗ್ತದೆ. ಅದೊಂದೇ. ಎಲ್ಲಿ ನಮ್ಮ ಬಿಂದು ಮೇಡಮ್? ಎಲ್ಲಿ ಬಿಂದು? ಹೊನ್ನಾಳಿಯಲ್ಲಿ DKD ನೋಡ್ತಿರ್ತೀರಾ, ಅಣ್ಣನ ಸ್ಕ್ರೀನ್ ಅಲ್ಲಿ ನೋಡಿರ್ತೀರಾ, ರಕ್ಷಿತಾ ಮ್ಯಾಮ್ನ ನೋಡಿರ್ತೀರಾ, ರಾಘು, ಚಿನ್ನಿ ಮಾಸ್ಟರ್ ಇಲ್ಲಿ ನೋಡಿರ್ತೀರಾ. ಇವತ್ತು ಲೈವ್ ಇಲ್ಲಿ ನೋಡ್ತಿದ್ದೀರಾ. ಫಸ್ಟ್ ಮಹಾನಟಿಕ್ಸ್ ಫಸ್ಟ್ ನಾ ಮೆಗಾ ಆಡಿಷನ್ ಬಂದಾಗ ಹಿಂಗೆ ಕೈ ನಂದು ನಡಕ್ತಿತ್ತು, ಇವಾಗ್ಲೂ ನಡಕ್ತಿದೆ. ಇವ್ರನ್ನೆಲ್ಲ ನೋಡ್ತಾ ಇದ್ದೀನಿ, ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಶಿವರಾಜ್ ಕುಮಾರ್ ಸರ್ ಹೊನ್ನಾಳಿಗೆ ಕೃಷಿ ಮೇಳಕ್ ಬಂದಿದ್ರು. ಅವ್ರು ನೋಡ್ಬೇಕಂತ ಅಷ್ಟು ಲಕ್ಷ ಜನ ಇದ್ರು. ಎಷ್ಟೋ ತಿನ್ನಕ್ ವೇಟ್ ಮಾಡಿ ಎಷ್ಟೋ ಜನದ ಮಧ್ಯ ನಿಂತ್ಕೊಂಡು ನೋಡಿದ್ವಿ. ಸೊ ಇವತ್ತು ಸರ್ನ ಇಷ್ಟು ಹತ್ರದಿಂದ ನೋಡ್ತಾ ಇದ್ದೀನಿ, ಸಖತ್ ಖುಷಿ ಆಗ್ತಿದೆ. ಆಮೇಲೆ ಮೇಡಮ್, ಚಿನ್ನಿ ಸರ್, ನಮ್ಮ ಚಿನ್ನಾರಿ ಮುತ್ತ ಸರ್, ಓ ಮೈ ಗಾಡ್, ಎಲ್ರು ನೋಡ್ತಾ ಇದ್ದೀನಿ. ಮತ್ತೆ ನಮ್ಮ ಹಳೆ ಜಡ್ಜಸ್, ನಮ್ಮ ಜಡ್ಜಸ್ ಆ ತರ. ಮತ್ತೆ ಅವ್ರು ನಮ್ಗೆ ಗೊತ್ತಿರ್ಲಿಲ್ಲ, ಇಲ್ಲಿ ಬಂದು ನೋಡಿದ್ವಾ ಸಡನ್ ಶಾಕ್ ಆಗ್ಬಿಡ್ತು. ಅರೇ ನಮ್ ಜಡ್ಜಸ್ ಎಲ್ಲ ಬಂದಿದ್ದಾರೆ ಅಂತ. ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಇನ್ನೊಂದು ಹೇಳ್ತೀನಿ, ಏನಂದ್ರೆ ಮನೇಲಿ ಹಬ್ಬ ಇರುತ್ತೆ ಅಜ್ಜಿ ಮನೇಲಿ. ಸೊ ಎಲ್ರು ಬಂದು ಸೇರ್ಕೊಂತೀವಿ, ಅಕ್ಕ ತಂಗಿ ಮಕ್ಕಳು, ಹಿರಿಕರು ಎಲ್ಲ ಸೇರ್ಕೊಂತೀವಿ. ಸೇಮ್ ಫೀಲ್ ಕೊಡ್ತಾ ಇದೆ. ಸೊ ಮನೇಲಿ ಒಬ್ರು ಇರ್ತಾರೆ, ಅವ್ರು ಇದ್ರೇನೆ ಅದು ಹಬ್ಬಕ್ಕೊಂದ್ ಕಳೆ. ಅವ್ರ ಇಲ್ಲ ಅಂದ್ರೆ ಕಳೆನೇ ಇರಲ್ಲ. ಆ ಕಳೆ ತರೋ ನೀವ್ ಅನುಶ್ರೀ ಮೇಡಮ್. ಅಲ್ಲಲ್ಲ, ನಾನು ಅಜ್ಜಿ ಅಂತ ಹೇಳ್ತಾ ಇದ್ದಲ್ಲ. ಯಾವ ಲೆವೆಲ್ ಇಟ್ಟಿದ್ದಾರೆ ನಿಮ್ನ ಅಜ್ಜಿ ಮಾಡ್ಬಿಡ್ಲ. ಹಿರಿಕರು ಇರ್ತಾರೆ, ಒಬ್ರು ದೊಡ್ಡವರು ವಯಸ್ಸಾದವರು, ಒಂದ್ ಇದ್ರ ಕೂತ್ಕೊಂಡು ಹಿಂಗ್ ಇಸ್ಕೊಂಡು ಎಲ್ಲಾರ್ಗು ಇದು ಬನ್ರೋ ಆ ತರ, ಆ ಲೆವೆಲ್ ಅನ್ಕೊಂಡೆ ಅಣ್ಣ. ಇವಳು ಹೊಗಳ್ತಾ ಇದ್ದಲ್ಲ, ನನ್ನ ಏನ್ ಹೇಳ್ತಾ ಇದ್ದಲ್ಲ ಅಂತ. ಜಸ್ಟ್ ಲೀವ್ ಇಟ್ ಅಣ್ಣ, ಜಸ್ಟ್ ಲೀವ್ ಇಟ್ ಬಿಂದು. ಐ ಶುಡ್ ಟೇಕ್ ದಿಸ್ ಆಪರ್ಚುನಿಟಿ. ಅಣ್ಣ ಇದ್ದಾರೆ ಅಂತಲ್ಲ, ಬಟ್ ನೋಯಿಂಗ್ಲಿ ಅವ್ರ ಅನ್ನೋಯಿಂಗ್ಲಿ
ಈಸ್ ಬಿನ್ ಪಾರ್ಟ್ ಆಫ್ ಮೈ ಜರ್ನಿ. ನಾವು ವರ್ಕ್ ಮಾಡಿಲ್ಲ ಆಸ್ ಡೈರೆಕ್ಟರ್ ಅಂಡ್ ಆಕ್ಟರ್ ಆಗಿ. ಅಣ್ಣ ಅವಲ್ ಅಲ್ಲಿ ಹೇಳಿದ್ರು, ನಾವು ಚೆಲುವೆ ನಿನ್ನ ನೋಡಲು ಅಂತ ಒಂದು ಸಿನಿಮಾ ಮಾಡ್ತಾ ಇದೀವಿ. ನಾನು ಇನ್ನೂ ಆಕ್ಟರ್ ಆಗಿದ್ದೀನಿ, ಸ್ಟ್ರಗ್ಲಿಂಗ್, ನನಗೆ ಅಷ್ಟು ವರ್ಕ್ ಆಗ್ತಿಲ್ಲ. ಸೊ ನಾನೇ ಏನೋ ಕಥೆಗಳು ಮಾಡ್ಕೊಳ್ಳೋದು, ನಾನೇ ಒಂದೇನೋ ಇದ್ದಾಗ ನಾನು ನನ್ನ ಸರ್ಕಲ್ ಹೇಳ್ತಾ ಇದ್ದೆ ಹಿಂಗ್ ಕತೆ ಅಂತ. ಅಲ್ಲಿ ನಾನು ಡೈರೆಕ್ಟರ್ ರಘುರಾಮ್ ಅವ್ರು ಹೇಳಿದ್ದೆ. ಅವ್ರು ಒಂದ್ಸತಿ ಹೇಳಿದ್ರು, ಅಣ್ಣ ತರುಣ್ ಒಂದು ಕತೆ ಹೇಳ್ತಾನೆ ನೋಡಿ ಅಣ್ಣ ಅಂತ. ಹಿ ಸಚ್ ಅ ಬಿಗ್ ಸೂಪರ್ ಸ್ಟಾರ್. ತರುಣ್ ಏನೋ ಮಾಡಿದ್ಯಾ ಹೇಳಮ್ಮ ನೀನು. ನನಗೆ ಯಾರೋ ಆಕ್ಟರ್ ಹೇಳಕ್ಕೇನೆ ಹಿಂದೆ ಮುಂದೆ ನೋಡ್ತಾ ಇದ್ದೀನಿ ನಾನು, ಯಾರೋ ಹೊಸಬ್ರಿಗೆ ಹೇಳ್ಬೇಕು ಅಂತ. ಅಣ್ಣ ಕರೆದು ಕೂರ್ಸ್ಕೊಂಡು ನಾನು ಕೇಳ್ತಾರೆ, ಫಸ್ಟ್ ಟೈಮ್ ಎವರ್ ನಾನು ನೀನು ಡೈರೆಕ್ಟರ್ ಆಗ್ತೀನಿಲ್ಲ ಗೊತ್ತಿಲ್ಲ, ಒಂದು ಕತೆ ನರೇಟ್ ಮಾಡಿದ್ದು ನಾನು ಡಾಕ್ಟರ್ ಶಿವರಾಜ್ ಕುಮಾರ್ ಅವ್ರಿಗೆ ಅನ್ನೋದು ನನ್ನ ಮನಸ್ಸಲ್ಲಿ ಆಯ್ತು. ಇದು ಚೌಕಾ ಟೈಮ್ ಅಲ್ಲಿ ತೆಗೆದಿದ್ದು. ನಾನು ಹಿಂದೇನೋ ಒಂದು ಸ್ಟೇಜ್ ಅಲ್ಲಿ ಹೇಳಿದೀನಿ, ನನ್ನ ಸಿನಿಮಾ ನಾನು ಡೈರೆಕ್ಟರ್ ಆಗಿ ನಾನು ತೆಗೆದಿದ್ದು ಫಸ್ಟ್ ಶಾಟ್ January 7th, 2016. ಅದು ಬೆಳಗ್ಗೆ ನಾನು ಒಂದು 8 ಗಂಟೆಗೆ ಫಸ್ಟ್ ಶಾಟ್ ತೆಗಿಯೋದೇ ನಾನು ಯಾವುದು ಅಂತಂದ್ರೆ ಮೇನಕಾ ಥಿಯೇಟರ್ ನಲ್ಲಿ. ಆ ಫಿಲಮ್ ಅಲ್ಲಿ ಆನಂದ್ ರಿಲೀಸ್ ನಾನು ರೀಕ್ರಿಯೇಟ್ ಮಾಡಿರ್ತೀನಿ. ಸೊ ಒಂದು ಥಿಯೇಟರ್ನೇ 86 ತರ ಕ್ರಿಯೇಟ್ ಮಾಡಿದ್ದೆ. ಒಂದು 70 ಅಡಿದು ಶಿವಣ್ಣನ ಕಟೌಟ್ ಹಾಕಿರ್ತೀನಿ ಆನಂದದ್ದು. ಸೊ ನನ್ನ ಫಸ್ಟ್ ಶಾಟ್ ಆ ಕಟೌಟ್ ಜಿಮ್ಮಿ ಜಿಪ್ಪಿಂಗ್ ಒಂದು ಟ್ರಾವೆಲ್ ಆಗುತ್ತೆ. ನನ್ನ ಲೈಫಿನ ಫಸ್ಟ್ ಶಾಟ್ ಅದೇ ತೆಗ್ದಿದ್ದು ನಾನು. ನಿಮ್ಮ ಈ ಹೃದಯವಂತಿಕೆಗೆ ವಿ ಜಸ್ಟ್ ವಾಂಟ್ ಟು ಕ್ಲಾಪ್ ಅಣ್ಣ. ಏನ್ ವಿಜಯವಂತಿಕೆ ಇದೆಲ್ಲ ನಾವು ಅಣ್ಣ ವಿ ರಿಯಲಿ ಲವ್ ಯು ಅಣ್ಣ. ನಾವೆಲ್ಲ ಅಪ್ಪಾಜಿ ಅವರಿಂದ ಕಲ್ತಿದ್ದು ಅಷ್ಟೇ. ಯಾಕಂದ್ರೆ ಈಗಿನ ಟೈಮ್ ಏನಾಗ್ಬಿಟ್ಟಿದೆ, ಎಲ್ಲರೂ ಏನಾದ್ರು ಒಂದು ಮಾತಾಡ್ಬೇಕಾದ್ರೆ ಏನೋ ಎಕ್ಸ್ಪೆಕ್ಟ್ ಮಾಡ್ತಾರೆ, ಇದು ಕೊಡಿ ಅದು ಕೊಡಿ. ಬಟ್ ಇಲ್ಲೇನಂದ್ರೆ ಒಂದು ಟ್ರೂ ಟ್ಯಾಲೆಂಟ್ನ ಚೆನ್ನಾಗಿದ್ದಾಗ ಹೇಳ್ಬಿಡ್ಬೇಕು. ಅದು ಏನಾಗುತ್ತೋ ಬಿಡುತ್ತೋ ನಮ್ಗೆ ಗೊತ್ತಿಲ್ಲ, ಅದು ದೇವ್ರ ಇಚ್ಛೆ. ಬಟ್ ಒಂದ್ಸತಿ ಅವ್ರಿಗೆ ನಮಗೂ ಬೇಜಾರಾಗುತ್ತೆ, ಇವಾಗ ಬೇಡ ಕಣೆ ಆಮೇಲೆ ಬಾರ, ನಮಗೂ ಕೋಪ ಬರುತ್ತೆ, ಬರಲ್ಲ ಅಂತಲ್ಲ. ಬಟ್ ಹೇಳ್ತೀವಿ. ಇವಾಗ ಏನಂದ್ರೆ ಟೈಮ್ ಇದೆಯಲ್ಲ, ಎಲ್ಲರೂ ಎಲ್ಲ ಮನುಷ್ಯನ ಥರನೂ ನಾನು ಉಪ್ಪು ಹುಳಿ ಖಾರ ಎಲ್ಲ ತಿಂತೀವಿ, ಕೋಪ ಬರ್ತಾ ಇರ್ತೀವಿ, ಏನೇ ಇವಾಗ ಬಂದ್ಬಿಟ್ರ ಅಂತೀವಿ, ಸರಿ ಆಮೇಲೆ ಬಾಪ. ಬಟ್ ಐ ನೆವರ್ ಡಿಸಪಾಯಿಂಟ್ ಎನಿಬಡಿ. ಯಾರೋ ಬರ್ತಾರೆ ಡೈಲಿ, ಯಾರಿಗೋ ಒಂದು ಬೈಟ್ ಕೇಳ್ತೀವಿ, ಯಾರು ಅಂತ ಗೊತ್ತೇ ಇರಲ್ಲ, ಅಣ್ಣ ಇವ್ರ ಫ್ರೆಂಡ್ ಅಂದ್ಬಿಟ್ಟು ಬರ್ತಾರೆ. ಬಟ್ ಆಯ್ತು ನೋಡೋಣ, ಏನೋ ಒಂದು ಹೆಲ್ಪ್ ಆದ್ರೆ ಆಗ್ಲಿ ಬಿಡಿ, ಯಾಕೆ ಆಗಬಾರ್ದು ಅಷ್ಟೇನೆ. ಬೆಳಿಬೇಕು ಎಲ್ಲರೂ. ನಾನು ಅವತ್ತು ಹೇಳ್ದೆ, ಇವತ್ತು ಹೇಳ್ತಾ ಇದ್ದೀನಿ, ಇದು ಯಾರಪ್ಪನ ಮನೆ ಸೊತ್ತು ಅಲ್ಲ, ಯಾರು ಬೇಕಾರ ಬರ್ಬೋದು. ವಿ ಶುಡ್ ವೆಲ್ಕಮ್ ದೆಮ್. ಆಮೇಲೆ ನಾವೇ ಇಲ್ಲಿರ್ತೀವಿ, ಯಾವನ ಟಾಪ್ ಇರ್ತೀವಿ ಅನ್ನೋದು ಶಾಶ್ವತ ಅಲ್ಲ. ಒಬ್ಬ ಹುಟ್ಟಿದ ಮೇಲೆ ಹೋಗ್ಲೇಬೇಕು, ಆ ಜಾಗಕ್ಕೆ ಇನ್ನೊಬ್ಬ ಬರ್ಲೇಬೇಕು. ಅದು ಪ್ರಕೃತಿ ನಿಯಮ, ಅದನ್ನ ತಪ್ಸಕ್ಕಾಗಲ್ಲ. ಯು ಕ್ಯಾನ್ ಸೇ ನೋ, ನಾ ಹೋಗಲ್ಲ, ನಾ ಇಲ್ಲೇ ಇರ್ತೀನಿ ಅಂತ ಹೇಳಕ್ಕಾಗತ್ತಾ? ಟಪ್ ಅಂತ ಅಲ್ಲಾಗ್ತಾನೆ, ಯಮ ಕರ್ಕೊಂಡು ಹೋಗ್ತಾ ಇರ್ತಾನೆ. ದಟ್ಸ್ ಇಟ್, ದಟ್ಸ್ ಲೈಫ್. ಬಟ್ ಇರೋವರೆಗೂ ಚೆನ್ನಾಗಿದ್ ಬಿಡೋಣ ಅಷ್ಟೇ. All the best.